ಹಲೋ ಎವ್ರಿವನ್. 87ನೇ ಪ್ರಶ್ನೆಯನ್ನ ನೋಡೋಣ. ಓಮ್ನ ನಿಯಮವನ್ನು ನಿರೂಪಿಸಿ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ. ಓಮ್ನ ನಿಯಮ ಅಂತ ಅಂದ್ರೆ ಸ್ಥಿರ ತಾಪಮಾನದಲ್ಲಿ ವಿಭವಾಂತರದಲ್ಲಿ ವ್ಯತ್ಯಾಸ ಆದಾಗ ಅಥವಾ ವಿಭವಾಂತರದಲ್ಲಿ ಏರಿಕೆಯಾದಾಗ ವಿದ್ಯುತ್ ಪ್ರವಾಹದ ವ್ಯತ್ಯಾಸ ನೇರಾನುಪಾತದಲ್ಲಿ, ವಿಭವಾಂತರದ ವ್ಯತ್ಯಾಸದ ನೇರಾನುಪಾತದಲ್ಲಿ ವಿದ್ಯುತ್ ಪ್ರವಾಹದ ವ್ಯತ್ಯಾಸ ಇರುತ್ತೆ ಅನ್ನೋದು ಓಮ್ನ ನಿಯಮ ಹೇಳುತ್ತೆ. ಅದಕ್ಕೆ ಒಂದು ವಿದ್ಯುತ್ ಮಂಡಲದಲ್ಲಿ ತಾಪಮಾನವು ಒಂದೇ ಆಗಿದ್ದಾಗ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ತಂತಿಯ ಅಡ್ಡಲಾಗಿರುವ ವಿಭವಾಂತರಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಅನ್ನೋದು ಓಮ್ನ ನಿಯಮ ಆಗಿದೆ. ಇನ್ನು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಅಂತ ಅಂದ್ರೆ ವಾಹಕದ ಉದ್ದವನ್ನ ಅವಲಂಬಿಸಿರುತ್ತೆ. ವಾಹಕದ ಉದ್ದದ ಜೊತೆ ಅದು ನೇರಾನುಪಾತದಲ್ಲಿರುತ್ತೆ. ರೋಧ ನೇರಾನುಪಾತದಲ್ಲಿರುತ್ತೆ. ಇನ್ನು ಅಡ್ಡಕೊಯ್ತದ ವಿಸ್ತೀರ್ಣದ ಜೊತೆಗೆ ರೋಧ ವಿಲೋಮಾನುಪಾತದಲ್ಲಿರುತ್ತೆ. ವಸ್ತುವಿನ ಸ್ವಭಾವ ಅಂತ ಅಂದ್ರೆ ರೋ, ಅದು ಎಷ್ಟರ ಮಟ್ಟಿಗೆ ರೋಧವನ್ನ ವ್ಯಕ್ತಪಡಿಸುತ್ತೆ ಅನ್ನುವಂತಹ ಒಂದು ಸ್ವಭಾವವನ್ನ ನಾವು ರೋಧಶೀಲತೆ ಅಂತ ಕರಿತೀವಿ. ಸೊ ವಸ್ತುವಿನ ಸ್ವಭಾವದ ಮೇಲೂ ಅವಲಂಬಿತವಾಗಿರುತ್ತೆ. ಹಾಗೆ ಉಷ್ಣತೆಯ ಮೇಲೆ ಅವಲಂಬಿತವಾಗಿರುತ್ತೆ, ತಾಪಮಾನದ ಮೇಲೆ ಅವಲಂಬಿತವಾಗಿರುತ್ತೆ. ಈ 4 ಅಂಶಗಳನ್ನ ಆಧರಿಸಿ ರೋಧದಲ್ಲಿ ವ್ಯತ್ಯಾಸವನ್ನ ನಾವು ಕಾಣಬಹುದು.